टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನು ನನಗದು ತುಂಬ ನೆನಪು ಅವರು ಇದ್ರ ಜೊತೆಗೆ ಫುಲ್ ಇಲ್ಲೊಂದು ಮಚ್ಚೆ ಇತ್ತಲ್ವ ಅವ್ರಿಗೆ ಹತ್ರಕ್ಕೆ. ಸೊ ಹಂಗಾಗಿ ನಾನು ತುಂಬ ಅದು ಎಲ್ಲ ಲಾಸ್ಟ್ ಆಗಿಬಿಡ್ತಿದೆಯಲ್ಲ ಅವ್ರನ್ನ ನೋಡೋದು, ಮುಟ್ಟಿ ಮಾಡಿ ಮಾತಾಡ್ಸೋದು ಎಲ್ಲ. ಮಾತಾಡೋಕ್ಕಂತೂ ಆಗಲಿಲ್ಲ, ಮುಟ್ಟಿ ಇದು ಮಾಡಿ ಅಂತಂದರು. ಎಲ್ಲ ಒಂಥರ ಇವಾಗ ನಡೆದಂಗಿದೆ. 19 ವರ್ಷ ಅಂದಾಗ ಅಯ್ಯೋ 19 ವರ್ಷ ಆಗೋಯ್ತಾ, ನಮ್ಮ ಅಪ್ಪಾಜಿ ಇಲ್ದೆ ನಾವು ಇದ್ವಾ ಅಂತ. ಆ ಧೈರ್ಯ ಯಾರು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪಾಜಿನೇ ಬರ್ಕೊಡ್ತಿದ್ದಾರೇನೋ ಅಂದ್ಕೊಂಡು ನಾನು ಧೈರ್ಯವಾಗಿ ಇರ್ತೀನಿ ಅಂತ ಅಂದ್ಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಒಂದು ಜೀವನ ಇದೆ ಅವರಾದ್ಮೇಲೆ ಅಂತ. ಅವರು ಸತಾಯುಷು ಅಂತ ಹೇಳ್ತಾರಲ್ಲ, ಇರ್ತಾರೆ ನಿರಂತರ ಅಂತ ನಾನು ಹಂಗೆ ಅಂದ್ಕೊಂಬಿಟ್ಟಿದ್ದೆ. ನಾನು ಏನು ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ನನಗೆ ನೋಡಿ ಅವ್ರ ಥರ ಬಂಗಾರದ ಮನುಷ್ಯ ಮತ್ತೆ ಹುಟ್ಟೋಕೆ ಸಾಧ್ಯನೇ ಇಲ್ಲ ಅಲ್ವಾ ಮೇಡಮ್? ಇರಲಿಲ್ಲ. ಇದ್ದ ಒಬ್ಬ ತಮ್ಮನಾಗಿ ಬಂದ. ಆ ಜಾಗ ತುಂಬ ಚೆನ್ನಾಗಿ, ಅಂದರೆ ಅವ್ನದು ಹೇಳೋಕ್ಕೆ ಆಗಲ್ಲ ಬಿಡಿ. ಅದು ಏನೋ ಥರ ವಿಚಿತ್ರ, ನಮಗೇನೆ ಒಂಥರ ಆಶ್ಚರ್ಯ, ಹಿಂಗಿದೆಯಾ ಅಂತ. ಈಗೀಗ ನೋಡ್ತಿದ್ರೆ ನಮಗೆ ಆಶ್ಚರ್ಯ. ಅವನ ಜೊತೆಗೆ ನಾನು ಜೊತೆಗಿದ್ದಿದ್ದು ನನಗೆ ತುಂಬ ನೆನಪು. ಆ ಬಲಗಡೆ ಜಾಗ ಎಲ್ಲ ಒಂಥರ ಖಾಲಿ ಬಿದ್ದಂಗೆ ಆಗೋಗುತ್ತೆ ನನಗೆ. ಅದು ನಾನು ತುಂಬ ನಾನು ಹೆಂಗೆ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಒಂದು ಕಡೆ ಅಣ್ಣವರನ್ನ ಪುನೀತ್ ರಾಜ್ಕುಮಾರ್ ಅವರಲ್ಲಿ ನೋಡ್ತಿದ್ರಿ. ಸೊ ಈಗ ಇಬ್ಬರು ಇಲ್ಲ ಅಂದಾಗ ನಿಮ್ಮಲ್ಲಿ ನೋಡ್ತಿರೋ ದುಃಖ ಅದು ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಅವ್ರು ಇದ್ದಿದ್ರೆ ನಿಮ್ಗೆ ಅಷ್ಟೊಂದು ದುಃಖ ಆಗ್ತಿರ್ಲಿಲ್ಲ ಏನೋ? ಹೌದು, ಏನಾದರೂ ಮಕ್ಕಳು ನೋಡ್ತೀವಲ್ವಾ, ಅವ್ರು 3 ಜನ ನೋಡಿದಾಗ ನಮಗೆ ಒಂದು ಶಕ್ತಿ. ಅಪ್ಪಾಜಿ ಅವ್ರು 3 ಜನದಲ್ಲಿ ಇರ್ತಾರಲ್ವ, ಅವ್ರು ಮುಟ್ಟೆ ಮಾತಾಡ್ಸೋದು. ಯಾಕಂದ್ರೆ ಅದು ಅವ್ರದ್ದು ಇದಲ್ವಾ ಅಂದ್ಬಿಟ್ಟು ಎಲ್ಲ ಒಂಥರ ಬ್ಲ್ಯಾಂಕ್ ಆಗೋದು. ಏನು ನನಗದು ತುಂಬ ನೆನಪು ಅವರು ಇದ್ರ ಜೊತೆಗೆ ಫುಲ್ ಇಲ್ಲೊಂದು ಮಚ್ಚೆ ಇತ್ತಲ್ವ ಅವ್ರಿಗೆ ಹತ್ರಕ್ಕೆ. ಸೊ ಹಂಗಾಗಿ ನಾನು ತುಂಬ ಅದು ಎಲ್ಲ ಲಾಸ್ಟ್ ಆಗಿಬಿಡ್ತಿದೆಯಲ್ಲ ಅವ್ರನ್ನ ನೋಡೋದು, ಮುಟ್ಟಿ ಮಾಡಿ ಮಾತಾಡ್ಸೋದು ಎಲ್ಲ. ಮಾತಾಡೋಕ್ಕಂತೂ ಆಗಲಿಲ್ಲ, ಮುಟ್ಟಿ ಇದು ಮಾಡಿ ಅಂತಂದರು. ಎಲ್ಲ ಒಂಥರ ಇವಾಗ ನಡೆದಂಗಿದೆ. 19 ವರ್ಷ ಅಂದಾಗ ಅಯ್ಯೋ 19 ವರ್ಷ ಆಗೋಯ್ತಾ, ನಮ್ಮ ಅಪ್ಪಾಜಿ ಇಲ್ದೆ ನಾವು ಇದ್ವಾ ಅಂತ. ಆ ಧೈರ್ಯ ಯಾರು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪಾಜಿನೇ ಬರ್ಕೊಡ್ತಿದ್ದಾರೇನೋ ಅಂದ್ಕೊಂಡು ನಾನು ಧೈರ್ಯವಾಗಿ ಇರ್ತೀನಿ ಅಂತ ಅಂದ್ಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಒಂದು ಜೀವನ ಇದೆ ಅವರಾದ್ಮೇಲೆ ಅಂತ. ಅವರು ಸತಾಯುಷು ಅಂತ ಹೇಳ್ತಾರಲ್ಲ, ಇರ್ತಾರೆ ನಿರಂತರ ಅಂತ ನಾನು ಹಂಗೆ ಅಂದ್ಕೊಂಬಿಟ್ಟಿದ್ದೆ. ನಾನು ಏನು ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ನನಗೆ ನೋಡಿ ಅವ್ರ ಥರ ಬಂಗಾರದ ಮನುಷ್ಯ ಮತ್ತೆ ಹುಟ್ಟೋಕೆ ಸಾಧ್ಯನೇ ಇಲ್ಲ ಅಲ್ವಾ ಮೇಡಮ್? ಇರಲಿಲ್ಲ. ಇದ್ದ ಒಬ್ಬ ತಮ್ಮನಾಗಿ ಬಂದ. ಆ ಜಾಗ ತುಂಬ ಚೆನ್ನಾಗಿ, ಅಂದರೆ ಅವ್ನದು ಹೇಳೋಕ್ಕೆ ಆಗಲ್ಲ ಬಿಡಿ. ಅದು ಏನೋ ಥರ ವಿಚಿತ್ರ, ನಮಗೇನೆ ಒಂಥರ ಆಶ್ಚರ್ಯ, ಹಿಂಗಿದೆಯಾ ಅಂತ. ಈಗೀಗ ನೋಡ್ತಿದ್ರೆ ನಮಗೆ ಆಶ್ಚರ್ಯ. ಅವನ ಜೊತೆಗೆ ನಾನು ಜೊತೆಗಿದ್ದಿದ್ದು ನನಗೆ ತುಂಬ ನೆನಪು. ಆ ಬಲಗಡೆ ಜಾಗ ಎಲ್ಲ ಒಂಥರ ಖಾಲಿ ಬಿದ್ದಂಗೆ ಆಗೋಗುತ್ತೆ ನನಗೆ. ಅದು ನಾನು ತುಂಬ ನಾನು ಹೆಂಗೆ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಒಂದು ಕಡೆ ಅಣ್ಣವರನ್ನ ಪುನೀತ್ ರಾಜ್ಕುಮಾರ್ ಅವರಲ್ಲಿ ನೋಡ್ತಿದ್ರಿ. ಸೊ ಈಗ ಇಬ್ಬರು ಇಲ್ಲ ಅಂದಾಗ ನಿಮ್ಮಲ್ಲಿ ನೋಡ್ತಿರೋ ದುಃಖ ಅದು ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಅವ್ರು ಇದ್ದಿದ್ರೆ ನಿಮ್ಗೆ ಅಷ್ಟೊಂದು ದುಃಖ ಆಗ್ತಿರ್ಲಿಲ್ಲ ಏನೋ? ಹೌದು, ಏನಾದರೂ ಮಕ್ಕಳು ನೋಡ್ತೀವಲ್ವಾ, ಅವ್ರು 3 ಜನ ನೋಡಿದಾಗ ನಮಗೆ ಒಂದು ಶಕ್ತಿ. ಅಪ್ಪಾಜಿ ಅವ್ರು 3 ಜನದಲ್ಲಿ ಇರ್ತಾರಲ್ವ, ಅವ್ರು ಮುಟ್ಟೆ ಮಾತಾಡ್ಸೋದು. ಯಾಕಂದ್ರೆ ಅದು ಅವ್ರದ್ದು ಇದಲ್ವಾ ಅಂದ್ಬಿಟ್ಟು ಎಲ್ಲ ಒಂಥರ ಬ್ಲ್ಯಾಂಕ್ ಆಗೋದು.